ಮೈದುನ ಹುಚ್ಚನ ತರ ನಗುತ್ತಿದ್ದ. ಅತ್ತಿಗೆ ಕಣ್ಣು ಕೆಂಪಾಗಿತ್ತು. ನೋಡ್ದೋರಿಗೆ ನಿದ್ದೆ ಬರಲ್ಲ. ಮುಂದೆ ಏನ್ ನಡೀತು? ಶ್ರೀ ಶಿರಡಿ ಸಾಯಿಬಾಬಾ ಹಾಗೂ ಬೆಂಗಾಳಿ ಅಗೋರಿ ನಾಗಸಾಧುಗಳ ಗುರುದೀಕ್ಷೆ ಪಡೆದಿರುವ ದಕ್ಷಿಣ ಭಾರತದ ಪ್ರಮುಖ ಜ್ಯೋತಿಷರು ಪಂಡಿತ್ ಶ್ರೀ ವಾಮನ್ ಭಟ್. ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಶಿರಡಿಯ ರಾಜ ಗುರುಗಳ ತಿಳಿದಿರುವ ಮಾಂತ್ರಿಕ ವಿದ್ಯೆಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನಂಬಿ ಕರೆ ಮಾಡಿ 8971832255. ನನ್ನ ಹೆಸರು ಕಿರಣ್, ಊರು ಬಾಗಲಕೋಟೆ. ನಮ್ಮದು ದೊಡ್ಡ ಕುಟುಂಬ. ಅಪ್ಪ ಅಮ್ಮ ಜೊತೆ ಅಣ್ಣ ಮತ್ತು ಅತ್ತಿಗೆ ಕೂಡ ಇದ್ರು. ಅಣ್ಣ ಸ್ವಲ್ಪ ದಡ್ಡ, ಆದ್ರೆ ಅತ್ತಿಗೆ ಮಾತ್ರ ಸಖತ್ ಚಾಲಾಕಿ. ಅವಳ ಹೆಸರು ರೇಣುಕಾ. ರೇಣುಕಾ ನೋಡೋಕೆ ದೇವತೆ ತರ ಇದ್ಲು. ಕಣ್ಣುಗಳು ದೊಡ್ಡದು, ತುಟಿಗಳು ಕೆಂಪು, ಮೈಕಟ್ಟು ತುಂಬು. ಯಾವ ಹುಡುಗನಾದ್ರೂ ಒಂದೇ ನೋಟಕ್ಕೆ ಫಿದಾ ಆಗ್ಬಿಡ್ತಾನೆ. ನಾನು ಡಿಗ್ರಿ ಮುಗಿಸಿ ಊರಲ್ಲೇ ಇದ್ದೆ. ಅಣ್ಣ ವ್ಯವಸಾಯ ಮಾಡ್ತಿದ್ದ, ನಾನು ಅವನಿಗೆ ಸಹಾಯ ಮಾಡ್ತಿದ್ದೆ. ಆದ್ರೆ ನನ್ನ ಮನಸ್ಸು ಯಾವಾಗಲೂ ರೇಣುಕಾ ಕಡೆ ಇರುತ್ತಿತ್ತು. ಅವಳು ಮಾತಾಡಿದ್ರೆ, ನಕ್ಕರೆ, ನಡೆದರೆ ನನ್ನ ಮನಸ್ಸಿಗೆ ಏನೋ ಆಗ್ತಿತ್ತು. ಹಾವು ಹೀಗೆ ಕಾಡ್ತಾ ಇದೆ. ನನಗೆ ಗೊತ್ತಿರಲಿಲ್ಲ ಇದು ಪ್ರೀತಿಯೋ ಅಥವಾ ಮೋಹವೋ. ಆದ್ರೆ ಅವಳಿಲ್ಲದೆ ಇರೋಕೆ ಸಾಧ್ಯವಿಲ್ಲ ಅಂತ ಅನಿಸ್ತಿತು. ಅತ್ತಿಗೆ ಮನೆಯ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಿದ್ಲು. ಅಡುಗೆ ಮಾಡೋಕೆ, ಬಟ್ಟೆ ಒಗೆಯೋಕೆ, ಮನೆ ಗುಡಿಸೋಕೆ ಅವಳು ಎಕ್ಸ್ಪರ್ಟ್. ಆದ್ರೆ ಅವಳ ಬಟ್ಟೆ ತೊಳೆಯೋ ಮನೋಭಾವ ಸ್ವಲ್ಪ ಬೇರೆ ತರಹ ಇತ್ತು. ಅವಳು ಬಟ್ಟೆ ತೊಳೆಯುವಾಗ ಅವಳ ಸೀರೆಯ ಸೆರಗು ಸ್ವಲ್ಪ ಜಾರಿದ್ರೆ ಅವಳ ಬೆನ್ನು ಕಾಣ್ತಿತ್ತು. ನಾನು ಸುಮ್ನೆ ನೋಡಿಕೊಂಡು ನಿಂತಿರ್ತಿದ್ದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಅವಳನ್ನ ಹೊಗಳ್ತಿದ್ರು. ಅವಳು ಒಳ್ಳೆ ಸೊಸೆ ಅಂತ ಅಪ್ಪ ಅಮ್ಮ ಹೇಳ್ತಿದ್ರು. ಆದ್ರೆ ನನಗೆ ಗೊತ್ತು ಅವಳು ಎಷ್ಟು ಚಾಲಾಕಿ ಅಂತ. ಅವಳು ಯಾವಾಗಲೂ ಎಲ್ಲರನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೋತಿದ್ಲು. ಅವಳಿಗೆ ಏನ್ ಬೇಕು ಅದು ಮಾಡ್ಕೊಳ್ಳೋಕೆ ಅವಳು ಏನು ಬೇಕಾದ್ರೂ ಮಾಡ್ತಾ ಇದ್ಲು. ಒಂದು ದಿನ ಅಣ್ಣ ಊರಿಗೆ ಹೋಗಿದ್ದ, ಏನೋ ಕೆಲಸ ಇತ್ತು ಅಂತ ಹೇಳಿದ. ನಾನು ಮತ್ತು ಅತ್ತಿಗೆ ಮಾತ್ರ ಮನೆಯಲ್ಲಿ ಇದ್ವಿ. ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಅವಳ ಹತ್ರ ಮಾತಾಡೋಕೆ ಸಂಕೋಚ ಪಡ್ತಿದ್ದೆ. ಆದ್ರೆ ಅವಳು ನನ್ನ ಹತ್ತಿರಕ್ಕೆ ಬಂದು ಮಾತಾಡೋಕೆ ಶುರು ಮಾಡಿದಳು. ಅವಳು ಮಾತಾಡ್ತಾ ಇದ್ರೆ ನನ್ನ ಎದೆ ಡವ ಅಂತ ಬಡಿತಾ ಇತ್ತು. ನನಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿರಲಿಲ್ಲ. ಅವಳು ಹೇಳಿದಳು, ಕಿರಣ್, ಇವತ್ತು ನೀನು ಊಟ ಮಾಡು. ನಾನು ಸ್ವಲ್ಪ ಸುಸ್ತಾಗಿದ್ದೀನಿ. ನಾನು ಒಪ್ಪಿಕೊಂಡೆ. ನಾನು ಅಡುಗೆ ಮನೆಗೆ ಹೋದೆ. ಅಡುಗೆ ಮಾಡೋಕೆ ನನಗೆ ಅಷ್ಟಾಗಿ ಬರುತ್ತಿರಲಿಲ್ಲ, ಆದ್ರೆ ಟ್ರೈ ಮಾಡೋಣ ಅಂದುಕೊಂಡೆ. ನಾನು ಅಡುಗೆ ಮಾಡ್ತಾ ಇದ್ರೆ ರೇಣುಕಾ ನನ್ನ ಹತ್ತಿರ ಬಂದು ನಿಂತುಕೊಂಡಳು. ಅವಳು ನನ್ನನ್ನೇ ನೋಡ್ತಾ ಇದ್ದಳು. ನಾನು ಕೇಳ್ದೆ, ಏನ್ ನೋಡ್ತಾ ಇದೀಯ ಅತ್ತಿಗೆ? ಅವಳು ನಕ್ಕಳು. ನಾನು ನೋಡ್ತಾ ಇದ್ದೀನಿ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ. ಅವಳು ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಮುಟ್ಟಿದಳು. ನನ್ನ ಮೈ ಜುಮ್ ಅನ್ನುತ್ತಿತ್ತು. ಅವಳು ನನ್ನ ಕಿವಿಯಲ್ಲಿ ಹೇಳಿದಳು, ನನಗೆ ಗೊತ್ತು ನಿನಗೆ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ. ಆದ್ರೆ ನೀನು ಟ್ರೈ ಮಾಡ್ತೀಯ, ಅದು ನನಗೆ ಇಷ್ಟ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವಳು ನನ್ನ ಹತ್ತಿರಕ್ಕೆ ಬರ್ತಾ ಇದ್ರೆ ನನ್ನ ಎದೆ ಬಡಿತ ಜೋರಾಗ್ತಿತ್ತು. ಅವಳು ನಕ್ಕಳು ಮತ್ತು ಹಿಂದಕ್ಕೆ ಸರಿದಳು. ಅವಳು ಹೇಳಿದಳು, ನಾನು ನಿನಗೆ ಸಹಾಯ ಮಾಡ್ತೀನಿ. ನೀನು ಏನು ಮಾಡಬೇಕು ಅಂತ ಹೇಳು. ನಾನು ಸರಿ ಅಂದೆ. ನಾವು ಇಬ್ಬರೂ ಕೂಡಿ ಅಡುಗೆ ಮಾಡೋಕೆ ಶುರು ಮಾಡಿದ್ವಿ. ಅವಳು ನನಗೆ ತೋರಿಸ್ತಾ ಇದ್ರೆ ನಾನು ಮಾಡ್ತಾ ಇದ್ದೆ. ಅವಳ ಸ್ಪರ್ಶ ನನ್ನ ಮೈಗೆ ಸೋಕುತ್ತಿತ್ತು. ಅಡುಗೆ ಮಾಡುವಾಗ ನಾವು ಜೋಕ್ ಮಾಡ್ತಿದ್ವಿ ಮತ್ತೆ ನಗುತ್ತಿದ್ದೆವು. ಅವಳು ನನ್ನ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರೆ ನನಗೆ ಖುಷಿ ಆಗ್ತಿತ್ತು. ಆದ್ರೆ ನನ್ನ ಮನಸ್ಸಿನಲ್ಲಿ ಏನೋ ಬೇರೆ ಇತ್ತು. ಅವಳನ್ನ ಮುಟ್ಟಬೇಕು, ಅವಳನ್ನ ತಬ್ಬಿಕೊಳ್ಳಬೇಕು ಅಂತ ಅನಿಸ್ತಿತ್ತು. ಆದ್ರೆ ನಾನು ಹೆದರುತ್ತಿದ್ದೆ. ಅವಳು ಕೋಪ ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಊಟದ ಟೈಮ್ನಲ್ಲಿ ನಾವು ಇಬ್ಬರೇ ಊಟ ಮಾಡ್ತಿದ್ವಿ. ಅಣ್ಣ ಇರಲಿಲ್ಲ ಅಂದ್ರೆ ಮನೆಯೇ ಖಾಲಿ ಖಾಲಿ ಅನಿಸುತ್ತಿತ್ತು. ರೇಣುಕಾ ನನ್ನ ಮುಂದೆ ಕೂತು. ಕಿರಣ್ ನಾಚಿಕೆಯಿಂದ ತಲೆ ತಗ್ಗಿಸಿದನು. ಧನ್ಯವಾದ ಮೇಡನ್. ದೀಪ ಎದ್ದು ಅವನ ಹತ್ತಿರ ಹೋದಳು. ಅವಳು ಅವನ ಗಲ್ಲವನ್ನು ತನ್ನ ಬೆರಳಿನಿಂದ ಸ್ಪರ್ಶಿಸಿದಳು. ಕಿರಣ್ ಬೆಚ್ಚಿಬಿದ್ದನು. ಅವನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ನಿಮಗೆ ಏನಾದ್ರೂ ಬೇಕಾ? ಕಿರಣ್ ತಡಬಡಿಸುತ್ತಾ ಕೇಳಿದನು. ಹೌದು, ದೀಪ ಅವನ ಕಣ್ಣಲ್ಲಿ ನೇರವಾಗಿ ನೋಡುತ್ತಾ ಹೇಳಿದಳು. ಆ ನೋಟದಲ್ಲಿ ಒಂದು ರೀತಿಯ ಬಯಕೆ ಇತ್ತು. ಕಿರಣ್ ಆ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ಕಣ್ಣು ತಪ್ಪಿಸಿದನು. ಒಂದು ದಿನ ದೀಪ ಕಿರಣ್ಗೆ ತನ್ನ ಕಾರನ್ನು ತೊಳೆಯಲು ಹೇಳಿದಳು. ಕಿರಣ್ ಕಾರನ್ನು ತೊಳೆದು ಒಳಗೆ ಒರೆಸುತ್ತಿದ್ದಾಗ ದೀಪ ಅಲ್ಲಿಗೆ ಬಂದಳು. ಕಿರಣ್, ಈ ಸೀಟ್ ಸ್ವಲ್ಪ ಕಲೆಯಾಗಿದೆ. ಸರಿಯಾಗಿ ಒರೆಸಿ ಎಂದು ಹೇಳಿ ಅವನಿಗೆ ಹತ್ತಿರ ಸರಿದಳು. ಅವಳು ಅವನಿಗೆ ತೋರಿಸುವ ನೆಪದಲ್ಲಿ ಅವನಿಗೆ ತಾಗಿದಳು.
ಕಿರಣ್ನ ಉಸಿರು ವೇಗವಾಯಿತು. ದೀಪಾ ಅವನ ಕಡೆ ನೋಡಿದಳು. ಅವಳ ತುಟಿಯಂಚಿನಲ್ಲಿ ಒಂದು ರೀತಿಯ ಆಟವಾಡಿಸುವ ನಗು ಇತ್ತು. ಅವಳು ಅವನನ್ನು ಪರೀಕ್ಷಿಸುತ್ತಿದ್ದಳು. ಅವನ ಪ್ರತಿಕ್ರಿಯೆಯನ್ನು ಗಮನಿಸುತ್ತಿದ್ದಳು. ದೀಪಾ ಈಗ ಕಿರಣ್ಣನ್ನು ನೋಡುವ ರೀತಿಯೇ ಬದಲಾಗಿತು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಮದ ಕಿಚ್ಚು ಕಾಣುತ್ತಿತ್ತು. ಅವಳು ಅವನ ಹತ್ತಿರ ಸುಮ್ಮನೆ ಬಂದು ನಿಲ್ಲುತ್ತಿದ್ದಳು, ಏನನ್ನೂ ಮಾತನಾಡದೆ ಅವನನ್ನೇ ನೋಡುತ್ತಾ ಇರುತ್ತಿದ್ದಳು. ಆ ನೋಟ ಕಿರಣ್ಣನ್ನು ಕಂಗೆಡಿಸುತ್ತಿತ್ತು ಮತ್ತು ಅವನಲ್ಲಿ ಒಂದು ರೀತಿಯ ತಳಮಳವನ್ನು ಉಂಟುಮಾಡುತ್ತಿತ್ತು. ಒಂದು ಮಧ್ಯಾಹ್ನ ದೀಪಾ ತೋಟದಲ್ಲಿ ಕುಳಿತಿದ್ದಳು. ಕಿರಣ್ ಹೂ ಗಿಡಗಳಿಗೆ ನೀರು ಹಾಕುತ್ತಿದ್ದ. ದೀಪಾ ಅವನನ್ನು ಹತ್ತಿರ ಕರೆದಳು. ಕಿರಣ್, ಸ್ವಲ್ಪ ಇಲ್ಲಿ ಕೂತ್ಕೋ ಎಂದು ಪಕ್ಕದಲ್ಲಿದ್ದ ಬೆಂಚನ್ನು ತೋರಿಸಿದಳು. ಕಿರಣ್ ಮುಜುಗರದಿಂದ ನಿಂತಿದ್ದನು. ಅಮ್ಮ, ಕೂತ್ಕೋ, ನಾನು ಹೇಳ್ತಿದ್ದೀನಿ. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಅಧಿಕಾರವಿತ್ತು. ಕಿರಣ್ ನಿಧಾನವಾಗಿ ಕುಳಿತನು. ದೀಪಾ ಅವನ ಹತ್ತಿರ ಸರಿದು ಕುಳಿತಳು. ಅವಳ ಮೊಣಕಾಲು ಅವನ ಮೊಣಕಾಲಿಗೆ ತಾಗುವಂತಿತ್ತು. ಕಿರಣ್ನ ದೇಹದಲ್ಲಿ ಒಂದು ರೀತಿಯ ಕಂಪನ ಉಂಟಾಯಿತು. ದೀಪಾ ಅವನ ಕಣ್ಣಲ್ಲಿ ನೇರವಾಗಿ ನೋಡಿದಳು. ಅವಳ ಕಣ್ಣುಗಳು ಏನೋ ಆಳವಾದ ಬಯಕೆಯನ್ನು ವ್ಯಕ್ತಪಡಿಸುತ್ತಿದ್ದವು. ಕಿರಣ್ ಕಣ್ಣು ತಪ್ಪಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಆ ಕಣ್ಣೋಟ ಅವನನ್ನು ಬಂಧಿಸಿತ್ತು. ನಿಮಗೆ ತುಂಬಾ ಬಿಸಿಲು ಅನಿಸ್ತಿರಬೇಕು ಅಲ್ವಾ ಕಿರಣ್? ದೀಪಾ ಮೃದುವಾಗಿ ಕೇಳಿದಳು. ಹೌದು ಮೇಡಂ, ಅವನು ತಡಬಡಿಸುತ್ತಾ ಉತ್ತರಿಸಿದನು. ನಿಮಗೆ ಒಂದು ಲೋಟ ತಣ್ಣೀರು ತರಲಾ? ಬೇಡ ಮೇಡಂ, ಪರವಾಗಿಲ್ಲ. ದೀಪಾ ನಕ್ಕಳು. ಆ ನಗುವಿನಲ್ಲಿ ಒಂದು ರೀತಿಯ ಲೇವಡಿ ಇತ್ತು. ನಿಜವಾಗ್ಲೂ ಬೇಡವಾ? ಕಿರಣ್ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಿದ್ದನು. ದೀಪಾ ತನ್ನ ಕೈಯನ್ನು ಎತ್ತಿ ಅವನ ಹಣೆಯ ಮೇಲಿದ್ದ ಬೆವರನ್ನು ಒರೆಸಿದಳು. ಕಿರಣ್ ಕದಲದೆ ನಿಂತಿದ್ದನು. ಆ ಸ್ಪರ್ಶ ಅವನಿಗೆ ವಿಚಿತ್ರವಾದ ಅನುಭವವನ್ನು ನೀಡಿತು. ನೀವು ತುಂಬಾ ಮುಗ್ಧರು ಕಿರಣ್. ದೀಪಾ ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು. ಅವಳ ಉಸಿರು ಅವನ ಕಿವಿಗೆ ತಾಗಿದಾಗ ಅವನಿಗೆ ವಿಚಿತ್ರವಾದ ರೋಮಾಂಚನವಾಯಿತು. ಮಾರನೆಯ ದಿನ ದೀಪಾ ಕಿರಣ್ಗೆ ಹೊಸ ಬಟ್ಟೆಗಳನ್ನು ತಂದುಕೊಟ್ಟಳು. ಇವು ನಿಮಗೆ, ಅವಳು ಹೇಳಿದಳು. ಕಿರಣ್ ಆಶ್ಚರ್ಯದಿಂದ ನೋಡಿದನು. ಇವು ನನಗಾ ಮೇಡಂ? ಹೌದು. ನೀವು ಪ್ರತಿದಿನ ಒಂದೇ ಬಟ್ಟೆ ಹಾಕಿಕೊಂಡು ಬರ್ತೀರ ಅಲ್ವಾ? ಇವುಗಳನ್ನು ಹಾಕೊಳ್ಳಿ. ಕಿರಣ್ ಮುಜುಗರದಿಂದ ಬಟ್ಟೆಗಳನ್ನು ತೆಗೆದುಕೊಂಡನು. ತುಂಬಾ ಧನ್ಯವಾದ ಮೇಡಂ. ದೀಪಾ ಅವನನ್ನು ನೋಡುತ್ತಾ ನಕ್ಕಳು. ಅವಳ ಕಣ್ಣಲ್ಲಿ ಒಂದು ರೀತಿಯ ತೃಪ್ತಿ ಇತ್ತು. ಒಂದು ಸಂಜೆ ದೀಪಾ ತೋಟದಲ್ಲಿ ಕಿರಣ್ಗೆ ಸಹಾಯ ಮಾಡುತ್ತಿದ್ದಳು. ಅವಳು ನೆಲದಲ್ಲಿ ಕುಳಿತು ಗಿಡಗಳನ್ನು ನೆಡುತ್ತಿದ್ದಳು. ಕಿರಣ್ ಅವಳಿಗೆ ಸಲಹೆಗಳನ್ನು ನೀಡುತ್ತಿದ್ದ. ಆಡುವಾಗ ಅವಳ ಕೈ ಅವನ ಕೈಗೆ ತಾಗುತ್ತಿತ್ತು. ಪ್ರತಿ ಸ್ಪರ್ಶದಲ್ಲೂ ಒಂದು ರೀತಿಯ ವಿದ್ಯುತ್ ಸಂಚಾರವಾಗುತ್ತಿತ್ತು. ದಿನಗಳು ಉರುಳಿದಂತೆ ದೀಪಾ ಮತ್ತು ಕಿರಣ್ ನಡುವಿನ ಆಕರ್ಷಣೆ ಒಂದು ಹೊಸ ತಿರುವನ್ನು ಪಡೆದುಕೊಂಡಿತು. ಅದು ಕೇವಲ ದೈಹಿಕ ಬಯಕೆಯಾಗಿರದೆ ಒಂದು ರೀತಿಯ ಮೌನ ಒಪ್ಪಂದವಾಗಿ ಮಾರ್ಪಟ್ಟಿತು. ಅವರ ಕಣ್ಣೋಟಗಳು, ಸನ್ನೆಗಳು, ಸ್ಪರ್ಶಗಳು ಎಲ್ಲವೂ ಒಂದು ಆಳವಾದ ಅರ್ಥವನ್ನು ಹೊಂದಿದ್ದವು. ಒಂದು ಬಿಸಿಲಿನ ಮಧ್ಯಾಹ್ನ ದೀಪಾ ತೋಟದಲ್ಲಿ ಒಂಟಿಯಾಗಿ ಕುಳಿತಿದ್ದಳು. ಕಿರಣ್ ಹತ್ತಿರದ ಗಿಡಗಳಿಗೆ ನೀರು ಹಾಕುತ್ತಿದ್ದ. ದೀಪಾ ಅವನನ್ನು ತನ್ನ ಕಡೆಗೆ ನೋಡಿದಳು. ಅವಳ ಕಣ್ಣಲ್ಲಿ ಒಂದು ರೀತಿಯ ಕಾತರತೆ ಇತ್ತು. ಕಿರಣ್ ನೀರು ಹಾಕುವುದು ನಿಲ್ಲಿಸಿ ಅವಳ ಹತ್ತಿರ ಬಂದ. ಏನಮ್ಮ? ದೀಪಾ ಅವನ ಕೈ ಹಿಡಿದಳು. ಅವಳ ಸ್ಪರ್ಶ ಕಿರಣ್ಣಿಗೆ ಒಂದು ರೀತಿಯ ಅಳುಕನ್ನು ಉಂಟುಮಾಡಿತು. ಅವಳು ಅವನನ್ನು ತನ್ನ ಹತ್ತಿರ ಎಳೆದುಕೊಂಡಳು. ಕಿರಣ್, ಅವಳು ಮೃದುವಾಗಿ ಕರೆದಳು. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಬೇಡಿಕೆ ಇತ್ತು. ಕಿರಣ್ ಅವಳ ಕಣ್ಣಲ್ಲಿ ನೋಡಿದನು. ಅವನ ಕಣ್ಣಲ್ಲಿಯೂ ಅದೇ ರೀತಿಯ ಬಯಕೆ ಇತ್ತು. ಅವರು ಕದಲದೆ ಹಾಗೆಯೇ ನಿಂತಿದ್ದರು. ಸುತ್ತಲೂ ಪಕ್ಷಿಗಳ ಚಿಲಿಪಿಲಿ ಸದ್ದು ಕೇಳಿಸುತ್ತಿತ್ತು. ದೀಪಾ ನಿಧಾನವಾಗಿ ತನ್ನ ಮುಖವನ್ನು ಅವನ ಹತ್ತಿರಕ್ಕೆ ತಂದಳು. ಅವರ ಉಸಿರಾಟದ ಬಿಸಿ ಅವರ ಮುಖಗಳಿಗೆ ತಾಗುತ್ತಿತ್ತು. ಕಿರಣ್ ಕಣ್ಣು ಮುಚ್ಚಿದನು. ದೀಪಾ ಅವನ ತುಟಿಯನ್ನು ಸ್ಪರ್ಶಿಸಿದಳು. ಆ ಸ್ಪರ್ಶ ಕೇವಲ ಒಂದು ಕ್ಷಣದ್ದಾದರೂ ಅದು ಇಬ್ಬರ ದೇಹದಲ್ಲಿಯೂ ಒಂದು ರೀತಿಯ ಬೆಂಕಿಯನ್ನು ಹೊತ್ತಿಸಿತ್ತು. ಅವರ ನಡುವಿನ ಮೌನ ಮುರಿದು ಹೋಯಿತು. ಅವರ ದೇಹಗಳು ಒಂದನ್ನೊಂದು ಬಯಸುತ್ತಿದ್ದವು. ಆ ಮಧ್ಯಾಹ್ನದ ಬಿಸಿಲು ಅವರ ಆಕರ್ಷಣೆಗೆ ಸಾಕ್ಷಿಯಾಗಿತ್ತು. ಅದು ಕೇವಲ ಒಂದು ಕ್ಷಣದ ಭೇಟಿಯಾಗಿರಬಹುದು, ಆದರೆ ಅದು ಇಬ್ಬರ ಮನಸ್ಸಿನಲ್ಲಿಯೂ ಆಳವಾದ ಗುರುತು ಮೂಡಿಸಿತು. ಆ ದಿನದ ನಂತರ ಅವರ ನಡುವಿನ ಸಂಬಂಧ ಒಂದು ಹೊಸ ಹಂತಕ್ಕೆ ತಲುಪಿತು. ಕಥೆಯ ಕೊನೆಯಲ್ಲಿ ದೀಪಾ ಮತ್ತು ಕಿರಣ್ ನಡುವಿನ ಈ ಅನಿರೀಕ್ಷಿತ ಭೇಟಿ ಇಬ್ಬರಿಗೂ ಒಂದು ರೀತಿಯ ತೃಪ್ತಿಯನ್ನು ನೀಡಿತು. ಅದು ಕೇವಲ ಆಕರ್ಷಣೆಯ ಫಲವಾಗಿದ್ದರೂ ಅವರ ಜೀವನದಲ್ಲಿ ಒಂದು ಹೊಸ ಅನುಭವವನ್ನು ಸೇರಿಸಿತು. ಮುಂದೆ ಏನಾಗುತ್ತದೋ ಕಾದು ನೋಡೋಣ.